ನಿಮ್ಮ ಮೊದಲನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಅತಿ ಹೆಚ್ಚು ಮರಗಳಿವೆ? ನಿಮ್ಮ ಆಪ್ಷನ್ಸ್ಗಳು: ಎ ಬ್ರೆಜಿಲ್, ಬಿ ರಷ್ಯಾ, ಸಿ ಭಾರತ, ಡಿ ಪಾಕಿಸ್ತಾನ. ನಿಮ್ಮ ಸರಿಯಾದ ಉತ್ತರ ಬಿ ರಷ್ಯಾ. ನಿಮ್ಮ ಎರಡನೇ ಪ್ರಶ್ನೆ, ಭೂಮಿಯ ಮೇಲೆ ಮೊದಲು ಯಾವ ಹಣ್ಣನ್ನು ಬೆಳೆಯಲಾಯಿತು? ನಿಮ್ಮ ಆಪ್ಷನ್ಸ್ಗಳು: ಎ ಬಾಳೆಹಣ್ಣು, ಬಿ ಅಂಜೂರ, ಸಿ ಸೇಬು, ಡಿ ಮಾವಿನ ಹಣ್ಣು. ನಿಮ್ಮ ಸರಿಯಾದ ಉತ್ತರ ಬಿ ಅಂಜೂರ. ನಿಮ್ಮ ಮೂರನೇ ಪ್ರಶ್ನೆ, ವಿರಾಟ್ ಕೊಹ್ಲಿರವರು ಯಾವ ನಗರದಲ್ಲಿ ಜನಿಸಿದ್ದಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಮಹಾರಾಷ್ಟ್ರ, ಬಿ ದೆಹಲಿ, ಸಿ ಪಂಜಾಬ್, ಡಿ ಹರಿಯಾಣ. ನಿಮ್ಮ ಸರಿಯಾದ ಉತ್ತರ ಬಿ ದೆಹಲಿ. ನಿಮ್ಮ ನಾಲ್ಕನೇ ಪ್ರಶ್ನೆ, ಅತಿ ಹೆಚ್ಚು ನೀರು ಯಾವ ಗ್ರಹದಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಭೂಮಿ, ಬಿ ಮಂಗಳ, ಸಿ ಶುಕ್ರ, ಡಿ ಗುರು. ನಿಮ್ಮ ಸರಿಯಾದ ಉತ್ತರ ಎ ಭೂಮಿ. ನಿಮ್ಮ ಐದನೇ ಪ್ರಶ್ನೆ, ಫ್ಯಾಂಟಾ ಯಾವ ದೇಶದ ಕಂಪನಿ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಅಮೆರಿಕ, ಬಿ ಜರ್ಮನಿ, ಸಿ ಜಪಾನ್, ಡಿ ಫ್ರಾನ್ಸ್. ನಿಮ್ಮ ಸರಿಯಾದ ಉತ್ತರ ಬಿ ಜರ್ಮನಿ. ನಿಮ್ಮ ಆರನೇ ಪ್ರಶ್ನೆ, 10 ರೂಪಾಯಿ ನೋಟನ್ನು ತಯಾರಿಸಲು ಎಷ್ಟು ವೆಚ್ಚವಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ 1 ರೂಪಾಯಿ, ಬಿ 2 ರೂಪಾಯಿ, ಸಿ 3 ರೂಪಾಯಿ, ಡಿ 5 ರೂಪಾಯಿ. ನಿಮ್ಮ ಸರಿಯಾದ ಉತ್ತರ ಎ 1 ರೂಪಾಯಿ. ನಿಮ್ಮ ಏಳನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಕಪ್ಪು ಬಣ್ಣದಲ್ಲಿರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಹಸು, ಬಿ ಎಮ್ಮೆ, ಸಿ ಕುದುರೆ, ಡಿ ಖಡ್ಗಮೃಗ. ನಿಮ್ಮ ಸರಿಯಾದ ಉತ್ತರ ಡಿ ಖಡ್ಗಮೃಗ. ನಿಮ್ಮ ಎಂಟನೇ ಪ್ರಶ್ನೆ, ಹಲ್ಲಿ ಎಷ್ಟು ವರ್ಷ ಬದುಕುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ 2 ವರ್ಷ, ಬಿ 5 ವರ್ಷ, ಸಿ 7 ವರ್ಷ, ಡಿ 9 ವರ್ಷ. ನಿಮ್ಮ ಸರಿಯಾದ ಉತ್ತರ ಸಿ 7 ವರ್ಷ. ನಿಮ್ಮ 9ನೇ ಪ್ರಶ್ನೆ, ಯಾವ ತರಕಾರಿಯ ವಾಸನೆಯಿಂದ ಹಾವು ಮನೆಯೊಳಗೆ ಬರುವುದಿಲ್ಲ? ನಿಮ್ಮ ಆಪ್ಷನ್ಸ್ಗಳು: ಎ ಈರುಳ್ಳಿ, ಬಿ ಬೆಳ್ಳುಳ್ಳಿ, ಸಿ ಟೊಮ್ಯಾಟೊ, ಡಿ ಕ್ಯಾರೆಟ್. ನಿಮ್ಮ ಸರಿಯಾದ ಉತ್ತರ ಬಿ ಬೆಳ್ಳುಳ್ಳಿ. ನಿಮ್ಮ 10ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಯಾವ ಹಣ್ಣು ಮಾರಾಟವಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಸೇಬಿನ ಹಣ್ಣು, ಬಿ ಬಾಳೆಹಣ್ಣು, ಸಿ ಮಾವಿನ ಹಣ್ಣು, ಡಿ ಕಿತ್ತಳೆ ಹಣ್ಣು. ನಿಮ್ಮ ಸರಿಯಾದ ಉತ್ತರ ಬಿ ಬಾಳೆಹಣ್ಣು. ನಿಮ್ಮ 11ನೇ ಪ್ರಶ್ನೆ, ಯಾವ ದೇಶದಲ್ಲಿ ಕುರ್ಕುರೆಯನ್ನು ಬ್ಯಾನ್ ಮಾಡಲಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಪಾಕಿಸ್ತಾನ, ಸಿ ಬಾಂಗ್ಲಾದೇಶ, ಡಿ ಇಟಲಿ. ನಿಮ್ಮ ಸರಿಯಾದ ಉತ್ತರ ಡಿ ಇಟಲಿ. ನಿಮ್ಮ 12ನೇ ಪ್ರಶ್ನೆ, ಅತಿ ಹೆಚ್ಚು ಕೃಷಿ ಭಾರತದ ಯಾವ ರಾಜ್ಯದಲ್ಲಿ ಮಾಡುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಉತ್ತರ ಪ್ರದೇಶ, ಬಿ ಪಂಜಾಬ್, ಸಿ ಮಹಾರಾಷ್ಟ್ರ, ಡಿ ರಾಜಸ್ಥಾನ. ನಿಮ್ಮ ಸರಿಯಾದ ಉತ್ತರ ಎ ಉತ್ತರ ಪ್ರದೇಶ. ನಿಮ್ಮ 13ನೇ ಪ್ರಶ್ನೆ, ಜಗತ್ತಿನಲ್ಲೇ ಅತಿ ಕಲುಷಿತ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಪೇರು, ಬಿ ಭೂತಾನ್, ಸಿ ಭಾರತ, ಡಿ ಪಾಕಿಸ್ತಾನ. ನಿಮ್ಮ ಸರಿಯಾದ ಉತ್ತರ ಡಿ ಪಾಕಿಸ್ತಾನ. ನಿಮ್ಮ 14ನೇ ಪ್ರಶ್ನೆ, ಹಾವಿನ ಮೇಲೆ ಏನು ಹಾಕಿದರೆ ತಕ್ಷಣ ಸಾಯುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಉಪ್ಪು, ಬಿ ಪೆಟ್ರೋಲ್, ಸಿ ನೀರು, ಡಿ ಫಿನಾಯಲ್. ನಿಮ್ಮ ಸರಿಯಾದ ಉತ್ತರ ಡಿ
ಫಿನಾಯಲ್. ನಿಮ್ಮ 15ನೇ ಪ್ರಶ್ನೆ, ಅತಿ ಹೆಚ್ಚು ಮಾರಾಟವಾಗುವ ಸಿಮ್ ಕಾರ್ಡ್ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಜಿಯೋ, ಬಿ ಏರ್ಟೆಲ್, ಸಿ ವಿ, ಡಿ BSNL. ನಿಮ್ಮ ಸರಿಯಾದ ಉತ್ತರ ಎ ಜಿಯೋ. ನಿಮ್ಮ 16ನೇ ಪ್ರಶ್ನೆ, ರಾವಣನನ್ನು ಯಾವ ದೇಶದಲ್ಲಿ ಪೂಜಿಸುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ದಕ್ಷಿಣ ಕೊರಿಯಾ, ಬಿ ಶ್ರೀಲಂಕಾ, ಸಿ ಭೂತಾನ್, ಡಿ ಟರ್ಕಿ. ನಿಮ್ಮ ಸರಿಯಾದ ಉತ್ತರ ಬಿ ಶ್ರೀಲಂಕಾ. ನಿಮ್ಮ 17ನೇ ಪ್ರಶ್ನೆ, ರಾತ್ರಿ ವೇಳೆಯಲ್ಲಿ ಯಾವ ಗ್ರಹವು ಕೆಂಪು ಬಣ್ಣದಲ್ಲಿ ಕಾಣುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಶುಕ್ರ, ಬಿ ಮಂಗಳ, ಸಿ ಗುರು, ಡಿ ಶನಿ. ನಿಮ್ಮ ಸರಿಯಾದ ಉತ್ತರ ಬಿ ಮಂಗಳ. ನಿಮ್ಮ 18ನೇ ಪ್ರಶ್ನೆ, ಭೂಮಿಯ ಮೇಲೆ ಮೊದಲು ಯಾವ ಬೆಳೆಯನ್ನು ಬೆಳೆಯಲಾಯಿತು? ನಿಮ್ಮ ಆಪ್ಷನ್ಸ್ಗಳು: ಎ ಗೋಧಿ, ಬಿ ಕಡಲೆಬೇಳೆ, ಸಿ ಮೆಕ್ಕೆಜೋಳ, ಡಿ ಸೋಯಾಬೀನ್. ನಿಮ್ಮ ಸರಿಯಾದ ಉತ್ತರ ಎ ಗೋಧಿ. ನಿಮ್ಮ 19ನೇ ಪ್ರಶ್ನೆ, ಯಾವ ದೇಶದಲ್ಲಿ ಸೈಕಲ್ನಿಂದ ಆಫೀಸ್ಗೆ ಹೋದರೆ ಹೆಚ್ಚು ಸ್ಯಾಲರಿ ಕೊಡುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ರಷ್ಯಾ, ಬಿ ಉಕ್ರೇನ್, ಸಿ ಥೈಲ್ಯಾಂಡ್, ಡಿ ನೆದರ್ಲ್ಯಾಂಡ್. ನಿಮ್ಮ ಸರಿಯಾದ ಉತ್ತರ ಡಿ ನೆದರ್ಲ್ಯಾಂಡ್. ನಿಮ್ಮ 20ನೇ ಪ್ರಶ್ನೆ, ಯಾವ ಮರವು ಅತಿ ಹೆಚ್ಚು ಆಮ್ಲಜನಕ ನೀಡುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಆಲದ ಮರ, ಬಿ ಅಶೋಕ ಮರ, ಸಿ ಬೇವಿನ ಮರ, ಡಿ ಅರಳಿ ಮರ. ನಿಮ್ಮ ಸರಿಯಾದ ಉತ್ತರ ಡಿ ಅರಳಿ ಮರ. ನಿಮ್ಮ 21ನೇ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಎಲ್ಲ ವಿಟಮಿನ್ ಇರುತ್ತವೆ? ನಿಮ್ಮ ಆಪ್ಷನ್ಸ್ಗಳು: ಎ ಕಲ್ಲಂಗಡಿ ಹಣ್ಣು, ಬಿ ಮಾವಿನ ಹಣ್ಣು, ಸಿ ಬಾಳೆಹಣ್ಣು, ಡಿ ಪಪ್ಪಾಯ ಹಣ್ಣು. ನಿಮ್ಮ ಸರಿಯಾದ ಉತ್ತರ ಡಿ ಪಪ್ಪಾಯ ಹಣ್ಣು. ನಿಮ್ಮ 22ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹಬ್ಬ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ದೀಪಾವಳಿ, ಬಿ ಹೋಳಿ, ಸಿ ಯುಗಾದಿ, ಡಿ ಗಣರಾಜ್ಯೋತ್ಸವ. ನಿಮ್ಮ ಸರಿಯಾದ ಉತ್ತರ ಡಿ ಗಣರಾಜ್ಯೋತ್ಸವ. ನಿಮ್ಮ 23ನೇ ಪ್ರಶ್ನೆ, ಮಾನವನ ದೇಹದ ಯಾವ ಅಂಗ ಬೆಂಕಿಯಲ್ಲಿ ಸುಡುವುದಿಲ್ಲ? ನಿಮ್ಮ ಆಪ್ಷನ್ಸ್ಗಳು: ಎ ಹೃದಯ, ಬಿ ಮೆದುಳು, ಸಿ ಹಲ್ಲು, ಡಿ ಶ್ವಾಸಕೋಶ. ನಿಮ್ಮ ಸರಿಯಾದ ಉತ್ತರ ಸಿ ಹಲ್ಲು. ನಿಮ್ಮ 24ನೇ ಪ್ರಶ್ನೆ, ನಿಂಬೆ ಹಣ್ಣಿನ ಜೊತೆ ಏನು ತಿಂದರೆ ಮನುಷ್ಯ ಸಾಯುತ್ತಾನೆ? ನಿಮ್ಮ ಆಪ್ಷನ್ಸ್ಗಳು: ಎ ತುಪ್ಪ, ಬಿ ಹಾಲು, ಸಿ ಮೊಟ್ಟೆ, ಡಿ ಪಪ್ಪಾಯಿ. ನಿಮ್ಮ ಸರಿಯಾದ ಉತ್ತರ ಡಿ ಪಪ್ಪಾಯಿ. ನಿಮ್ಮ ಕೊನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಸೂರ್ಯ 76 ದಿನಗಳವರೆಗೆ ಮುಳುಗುವುದಿಲ್ಲ? ನಿಮ್ಮ ಆಪ್ಷನ್ಸ್ಗಳು: ಎ ನಾರ್ವೆ, ಬಿ ಭಾರತ, ಸಿ ಜಪಾನ್, ಡಿ ಬ್ರೆಜಿಲ್. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.